ನೋಡಿ, ಆ, ಇದು ನಮ್ಮ ಮಾಮನ ಮನೆ. ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ಕಾರ್ ನಿಂತಿದೆಯಲ್ಲ, ಅದು ನನ್ನ ತಂಗಿದು. ಹೊಸ್ದಾಗಿ ರಿಸೀವ್ ಮಾಡಿದ್ದಾರೆ, ಆಗಲೇ ಹೇಳಿದ್ನಲ್ಲ ಅದು. ಇವಾಗ ನಾವು ಮನೆ ಒಳಗಡೆ ಹೋಗಿ ಮನೆ ಹೇಗಿದೆ ಅಂತ ನೋಡೋಣ. ಸೊ ಇದು ಡೋರು ನೋಡಿ, ಡೋರ್ ಎಷ್ಟು ಸಕ್ಕತ್ತಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಡಿಸೈನ್ ಆ ಥರ ಇದೆ. ಈ ಮನೇಲಿ ಪ್ರತಿಯೊಂದು ಕಾರ್ನರ್ ಕೂಡ ತುಂಬ ಚೆನ್ನಾಗಿದೆ. ತೋರಿಸ್ತೀನಿ, ಹಾಗೆ ನೋಡ್ತಾ ಇರಿ. ಮತ್ತು ಇಲ್ಲಿ ನೋಡಿ, ಒಂದು ಪುಟ್ಟ ಗಾರ್ಡನ್ ಇದೆ, ಸಖತ್ತಾಗಿದೆ. ಪ್ಲ್ಯಾಂಟ್ಸ್ ಎಲ್ಲ ಚೆನ್ನಾಗಿ ಬೆಳೆದಿದೆ. ಐ ಲವ್ ಗಾರ್ಡನ್. ಸೊ ಈ ಸ್ಪೇಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಪ್ಲ್ಯಾಂಟ್ಸ್ ಹಾಕಬೇಕು, ತುಂಬ ಪ್ಲ್ಯಾಂಟ್ಸ್ ಏನಷ್ಟು ಹಾಕಿಲ್ಲ. ಸೊ ಅದು ಯಶಿಕಾ ಆಗಿದೆ. ಈಗ ಮನೆ ಒಳಗಡೆ ಹೋಗಿ ಏನಿದೆ ಅಂತ ನೋಡೋಣ. ಸರ್ಪ್ರೈಸ್! ಸೊ ಹಾಲು ಎಷ್ಟು ದೊಡ್ಡದಾಗಿದೆ. ನಾನು ಒಂದು ಕಾರ್ನರಲ್ಲಿ ನಿಂತಿದ್ದೀನಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದಿದೆ ಅಂತ. ಹಾಗೆ ಈ ಕಡೆ ಬಂದರೆ ನೋಡಿ, ಸೋಫಾ ಸೆಟ್ ಎಷ್ಟು ಚೆನ್ನಾಗಿದೆ ನೋಡಿ, ಸೋಫಾ ಸೆಟ್ಟು. ಆ್ಯಂಡ್ ಟೇಬಲ್ ಇದು ನೋಡಿ, ಸಖತ್ತಾಗಿದೆ. ಆ್ಯಂಡ್ ದಿಸ್ ಈಸ್ ದ ಟಿ ವಿ ಫ್ರೇಮ್. ಲೈಟ್ಸ್ ಎಲ್ಲ ನೋಡ್ಬೋದು ನೀವು. ಮತ್ತು ನೋಡಿ, ಇಲ್ಲಿ ಕ್ಯೂಟಾಗಿ ಬುದ್ಧ ಇಟ್ಟಿದ್ದಾರೆ, ಸಖತ್ತಾಗಿ ಎಲಿಗೆಂಟ್ ಲುಕ್ ಕೊಡ್ತಾ ಇದೆ ಅದು. ಆ್ಯಂಡ್ ಈ ಕಡೆ ಗಣಪತಿ. ಆಮೇಲೆ ಈ ಕಡೆ ಬಂದರೆ ನಿಮಗೆ ಅಕ್ವೇರಿಯಂ ಕಾಣಿಸುತ್ತೆ. ಇಲ್ಲಿ ನೋಡ್ಬೋದು ನೀವು, ಬರೀ ಎರಡು ಫಿಶ್ ಇದೆ. ಬಿಕಾಸ್ ಈ ಎರಡು ಫಿಶು ಬೇರೆ ಇರೋ ಎಲ್ಲ ಫಿಶ್ನು ತಿಂದಾಕ್ಬಿಟ್ಟಿದೆಯಂತೆ. ಸೊ ಕಿಲ್ಲರ್ ಫಿಶಸ್ ಇದು. ನೋಡಿ ಎಷ್ಟು ದೊಡ್ಡದಿದೆ ಅಕ್ವೇರಿಯಂ. ಸೊ ಈಗ ನಾವು ಇನ್ನೊಂದು ಸೆಕ್ಷನ್ ಆಫ್ ಹಾಲಲ್ಲಿ ನೋಡಿ, ಬುದ್ಧ ಇದೆ. ಇದು ಸಖತ್ತಾಗಿದೆ ಬುದ್ಧ. ಇದು ವಾಟರ್ ಹಿಂಗೆ ಫ್ಲೋ ಆಗ್ತಾಯಿದ್ರೆ ಅದು ಸೌಂಡ್ ಕೇಳೋಕ್ಕೆ ಸಖತ್ತಾಗಿರುತ್ತೆ. ಸೊ ಈ ಕಾರ್ನರು ನಂಗೆ ತುಂಬ ಇಷ್ಟ. ಪ್ಲ್ಯಾಂಟ್ಸ್ ಇದೆ, ಲಾನ್ ಇದೆ, ಬುದ್ಧ ಇದೆ. ಇಲ್ಲಿ ಒಂದು ಚೇರ್ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಮಸ್ತಾಗಿರುತ್ತೆ. ಹಾಲಲ್ಲಿ ಸೀಲಿಂಗ್ ಈ ಥರ ಬರುತ್ತೆ. ಇದು ಫಾಲ್ಸ್ ಸೀಲಿಂಗ್ ಅಂತ ಕರೀತಾರೆ. ಮತ್ತು ಇಲ್ಲಿ ಡಿಸೈನ್ಸ್ ನೋಡ್ತಿದ್ದೀರಲ್ಲ ನೀವು, ಇದೆಲ್ಲ ಲೇಸರ್ ಕಟ್ಟಿಂಗು. ಎಷ್ಟು ಸಖತ್ತಾಗಿದೆ ನೋಡಿ, ಒಳ್ಳೆ ಮೆಹಂದಿ ಡಿಸೈನ್ಸ್ ಥರ ಇದೆ. ಸೊ ಓವರಾಲ್ ಹಾಲ್ಗೆ ಇದರಿಂದನೇ ಸಖತ್ತಾಗಿ ಲುಕ್ ಬಂದಿದೆ. ನೋಡ್ಬೋದು ನೀವು ಫುಲ್ ಸೀಲಿಂಗ್ ಇಲ್ಲಿ. ಆ್ಯಂಡ್ ಈವನ್ ವಾಲ್ ಕ್ಲಾಕ್ನು ಕೂಡ ಸಖತ್ತಾಗಿ ಚೂಸ್ ಮಾಡಿ. ನಾವು ಸ್ವಲ್ಪ ಲೆಫ್ಟಿಗೆ ಬಂದರೆ ಇಲ್ಲಿ ದೇವ್ರ ಮನೆ ಇದೆ. ಸೊ ನೋಡಿ, ದೇವ್ರ ಮನೆ ಎಷ್ಟು ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ದೇವಸ್ಥಾನ ಥರನೇ ಇದೆ. ಸೊ ಈ ಥರ ಲುಕ್ ಕಾಣುತ್ತೆ ಫುಲ್ಲು ದೇವ್ರ ಮನೆ ಇಷ್ಟು ದೂರದಿಂದ ನೋಡಿದ್ರೆ. ಮತ್ತು ಈ ಕಡೆ ಎಲಿಗೆಂಟ್ ಆಗಿರೋ ಲೈಟ್ಸ್ ಇದೆ ನೋಡಿ. ಈ ಕಡೆಯಿಂದ ಬಂದರೆ, ನಾವು ಹಾಲಿಂದ ಬಂದ ತಕ್ಷಣ ಲೆಫ್ಟ್ ಸೈಡ್ಗೆ ಈ ಥರ ದೇವ್ರ ಮನೆ ಇರೋದು. ಹೀಗೆ ಬಂದರೆ ಇಲ್ಲೇ ದೇವ್ರ ಮನೆ. ಸೊ ಇದು ಇಷ್ಟು ಹಾಲು. ಇದು ಬಂದು ಈ ಸ್ಪೇಸ್ ಬಂದು ಡೈನಿಂಗ್ ಏರಿಯಾ. ಇಲ್ಲೇ ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾರೆ, ನಮ್ಮ ಮಾಮ ಆ್ಯಂಡ್ ಫ್ಯಾಮಿಲಿ. ಆ್ಯಂಡ್ ಇಲ್ಲಿ ಒಂದು ಮಿರರ್ ಇದೆ. ಮಿರರ್ ಸಖತ್ತಾಗಿದೆ. ನೋಡಿ, ಮಿರರಲ್ಲಿ ನಾನು ಮತ್ತು ನಮ್ಮ ಯಶಿಕಾ ಇಸ್ ಫೀಲಿಂಗ್ ಶೈ. ಸೊ ಈಗ ಕಿಚನ್ ನೋಡೋಣ. ಕಿಚನ್ ಅಂತೂ ಸಖತ್ತಾಗಿದೆ, ತುಂಬ ದೊಡ್ಡದು. ಐ ಥಿಂಕ್ ಎಲ್ಲ ಹುಡುಗಿರ್ ಡ್ರೀಮ್ ಅನಿಸುತ್ತೆ ಈ ಕಿಚನ್ನು. ಡ್ರೀಮ್ ಕಿಚನ್ ಅಂತ ಕರಿಬೋದು ಇದಕ್ಕೆ. ಪರ್ಫೆಕ್ಟ್ ಆಗಿದೆ, ತುಂಬ ಸ್ಪೇಷಿಯಸ್ ಆಗಿ ಸಖತ್ತಾಗಿದೆ ನೋಡಿ. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ನೋಡಿ, ಈಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ದೊಡ್ಡದಾಗಿದೆ ಅಂತ. ಎಲ್ ಶೇಪಲ್ಲಿದೆ ಇದು. ಒಂದು ನಿಮಿಷ ಲೈಟ್ ಆನ್ ಮಾಡ್ತೀವಿ, ಇನ್ನು ಸಖತ್ತಾಗಿ ಕಾಣುತ್ತೆ. ಈಗ ನೋಡಿ, ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಇಲ್ಲಿ ನೋಡಿ, ಮೇಲೆ ಸಖತ್ತಾಗಿದೆ.
ಅಲ್ಲ. ನೋಡಿ, ಕಮೆಂಟ್ ಮಾಡಿ ನಿಮ್ಗೇನು ಇಷ್ಟ ಆಯಿತು ಆ್ಯಂಡ್ ನಿಮಗೂ ಇದರಿಂದ ನಿಮ್ಮನೆ ಹೇಗೆ ಕಟ್ಟಬೇಕು ಅಂತ ಇನ್ಸ್ಪೈರ್ ಆಯಿತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇನ್ನು ತೋರಿಸ್ತೀನಿ. ಈಗ ಜಸ್ಟು ಗ್ರೌಂಡ್ ಫ್ಲೋರ್ ಅಷ್ಟೇ ತೋರಿಸಿರೋದು, ಇನ್ನು ರೂಮ್ಸು ಎಲ್ಲ ಬಾಕಿ ಇದೆ. ಆ್ಯಂಡ್ ಇನ್ನೊಂದು ಮೇಯ್ನ್ ಮರ್ತಿದ್ದೆ, ಇದು ಬಂದು ಫ್ರಿಡ್ಜು. ಆ್ಯಂಡ್ ಇಲ್ಲಿ ಎಲ್ಲ ಥಿಂಗ್ಸ್ ಇಟ್ಕೊಂಡಿದ್ದಾರೆ, ಗ್ರಾಸರೀಸು ಎಲ್ಲ. ನೋಡಿ ಎಷ್ಟು ಸಖತ್ತಾಗಿದೆ. ಗ್ಯಾಸ್ ಸ್ಟವ್ 4 ಇದೆ, ಒಲೆ. ಆ್ಯಂಡ್ ಇದು ಚಿಮ್ನಿ ಎಷ್ಟು ಸಖತ್ತಾಗಿದೆ ನೋಡಿ. ಈಗ ನೋಡಿ, ಹಾಗೆ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ನೋಡಿದ್ರಲ್ಲ ಹೇಗೆ ಸೆನ್ಸರ್ಸ್ ವರ್ಕ್ ಆಗ್ತಿದೆ ಅಂತ, ಆನ್ ಆ್ಯಂಡ್ ಆಫ್ ಮಾಡೋಕ್ಕೆ. ಸಕ್ಕತ್ತಾಗಿದೆ ಚಿಮ್ನಿ. ಆ್ಯಕ್ಚುಲಿ ಇವ್ರ ಕಿಚನ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇಟ್ಸ್ ಎವ್ರಿ ವುಮೆನ್ಸ್ ಡ್ರೀಮ್. ಆ ಥರ ಇದೆ ಇದು ಕಿಚನ್. ನೋಡಿ, ಒಂದು ವ್ಯೂ ನೋಡ್ಕೊಳ್ಳಿ ಫುಲ್ಲು. ಕಿಚನ್ ತೋರಿಸಿದ್ದೆ, ಬಟ್ ಕಿಚನಲ್ಲಿರೋ ಥಿಂಗ್ಸ್ ತೋರಿಸಿರ್ಲಿಲ್ಲ. ಇಲ್ಲಿ ಇವರು ಮೈಕ್ರೋವೇವ್ ಅವನ್ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಸ್ಯಾಂಡ್ವಿಚ್ ಗ್ರಿಲ್ ಇಟ್ಕೊಂಡಿದ್ದಾರೆ. ಮತ್ತಿದು ಇಂಡಕ್ಷನ್ ಸ್ಟವ್. ಬುದ್ಧ ಇದೆಯಲ್ಲ, ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ. ಆ್ಯಂಡ್ ರೂಮ್ ಇಸ್ ಲೈಕ್ ದಿಸ್. ಇದು ನನ್ನ ಬ್ಯಾಗ್. ನಾವೆಲ್ಲ ಗೆಸ್ಟ್ ಬಂದಿರೋದ್ರಿಂದ ಸ್ವಲ್ಪ ಅಷ್ಟೊಂದು ಪರ್ಫೆಕ್ಟಾಗಿಲ್ಲ ಮನೆ, ಸೊ ಏನೂ ಅಂದ್ಕೊಬೇಡಿ. ನೋಡಿ, ಫುಲ್ ವ್ಯೂವಲ್ಲಿ ರೂಮ್ ಈ ಥರ ಕಾಣಿಸುತ್ತೆ. ಬೆಡ್ಡು ಆ್ಯಂಡ್ ಕಾಟ್ ಹೀಗಿದೆ. ಅಲ್ಲೊಂದು ಸ್ಪೇಸು, ಕಬೋರ್ಡ್ ಸ್ಪೇಸ್. ಆ್ಯಂಡ್ ದೆನ್ ಹಿಯರ್ ಕಬೋರ್ಡ್ ಕ್ಲೋತ್ಸ್ಗೆ. ಆ್ಯಂಡ್ ಇಲ್ಲೆಲ್ಲ ಪ್ಲೇಸ್ ಇದೆ. ಆ್ಯಂಡ್ ಮೇಲ್ಗಡೆ ಸೀಲಿಂಗ್ ನೋಡಿ ಎಷ್ಟು ಸಖತ್ತಾಗಿದೆ, ಲೈಟ್ಸು. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಆ್ಯಂಡ್ ಇಲ್ಲಿ ಹೋದರೆ ನಿಮಗೆ ಇಲ್ಲೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ ಇಲ್ಲಿ. ಸೊ ಗ್ರೌಂಡ್ ಫ್ಲೋರಲ್ಲಿ ಇರೋದು ಒಂದೇ ರೂಮು, ಅದಿದೆ ರೂಮು, ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಇವಾಗ ನಿಮಗೆ ಫಸ್ಟ್ ಫ್ಲೋರಲ್ಲಿ ಏನೇನು ರೂಮ್ಸ್ ಇದೆ ಅಂತ ಸ್ಟೆಪ್ಸ್ ಫಸ್ಟ್ ಫ್ಲೋರ್ಗೆ. ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟು ಸಖತ್ತಾಗಿದೆ ಅಂತ. ಇಲ್ಲೆಲ್ಲ ಫೋಟೋಸ್ ಇದೆ. ಸೊ ಇದು ನಮ್ಮ ಮಾಮ ಆ್ಯಂಡ್ ಫ್ಯಾಮಿಲಿ. ಇದು ಅವರಿಬ್ಬರದು ಮುದ್ದಾದ ಮಕ್ಕಳು ಆ್ಯಂಡ್ ಕ್ಯೂಟೆಸ್ಟ್ ಫ್ಯಾಮಿಲಿ ಅಲ್ವಾ. ಆ್ಯಂಡ್ ಇಲ್ಲಿ ಬೇಬಿ ಫೋಟೋ. ಆ್ಯಂಡ್ ಇಲ್ಲಿ ಒಂದು ಪ್ಲ್ಯಾಂಟ್ ಇದೆ, ಬ್ಯೂಟಿಫುಲ್ ಪ್ಲ್ಯಾಂಟ್. ಓಕೆ, ಹೋದರೆ ಇಲ್ಲಿ ಯು ಕ್ಯಾನ್ ಅಗೇನ್ ಸಿ ಒಂದು ಆಲ್ಮೋಸ್ಟ್ ದೊಡ್ಡ ಹಾಲೇ ಇದೆ ಇಲ್ಲೂ ಕೂಡ. ಆ್ಯಂಡ್ ಈ ಕಡೆ ಲೆಫ್ಟ್ ಸೈಡ್ ನೋಡಿದ್ರೆ ನಿಮಗೆ ಇಲ್ಲಿ ಡಿಶ್ ವಾಷರ್ ಇದೆ, ಬಾಷ್ ಕಂಪ್ನಿದು. ಆ್ಯಂಡ್ ದಿಸ್ ಇಸ್ ನಾಟ್ ಪ್ರಮೋಷನ್, ಬಟ್ ಈ ಡಿಶ್ ವಾಷರ್ ತುಂಬ ಚೆನ್ನಾಗಿದೆ. ಪಾತ್ರೆ ಎಲ್ಲ ಸಖತ್ತಾಗಿ ವಾಶ್ ಆಗುತ್ತೆ, ತುಂಬ ಹೈಜೆನಿಕ್ ಆಗಿರುತ್ತೆ. ಐ ಥಿಂಕ್ ಇಟ್ಸ್ ಬೆಟರ್ ದ್ಯಾನ್ ವಾಷಿಂಗ್ ಫ್ರಮ್ ಹ್ಯಾಂಡ್ಸ್. ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಆಂಟಿ. ಓಕೆ, ಆ್ಯಂಡ್ ಹಾಲಲ್ಲಿ ಇದೆಲ್ಲ ಥಿಂಗ್ಸ್ ಇದೆ ನೋಡಿ. ಇಲ್ಲಿ ಕೆಲವು ಪ್ಲ್ಯಾನ್ಸ್ ಇಟ್ಟಿದ್ದಾರೆ ಇಲ್ಲೆಲ್ಲ. ಆ ಕಡೆ ಹೋಗ್ತೀನಿ, ಇಲ್ಲಿಂದ ಹೋಗೋಣ. ಆ್ಯಂಡ್ ಇದು ಬಂದು ನಮ್ಮ ಅಜ್ಜಿ ತಾತ, ಅಂದರೆ ನಮ್ಮಮ್ಮ ಅವರ ಅಮ್ಮ ಅಪ್ಪ. ಸೊ ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ನಮ್ಮಮ್ಮನ ತಮ್ಮನ ಮನೆ. ಸೊ ನಮ್ಮ ಅಜ್ಜಿ ತಾತನ ಫೋಟೋನ ಇಷ್ಟು ದೊಡ್ಡ ಫ್ರೇಮ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಒಳ್ಳೆ ಇದು ಡಿಜಿಟಲ್ ಪೇಂಟಿಂಗ್ ಮಾಡಿಸಿರೋದು. ಆ್ಯಕ್ಚುಲಿ ಇನ್ನೂ ನೋಡೋಕ್ಕೆ ಚೆನ್ನಾಗಿದ್ರು ನಮ್ಮ ಅಜ್ಜಿ ತಾತ. ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ, ಬಟ್ ಆಲ್ಮೋಸ್ಟ್ ಬಂದಿದೆ. ಬಟ್ ಇದು ವೀವೇ ಸಕ್ಕತ್ತಾಗಿದೆ ಫ್ರೇಮ್ ಅಲ್ವಾ. ನಮ್ಮ ಮಾಮನಿಗೆ ಅವರ ಪೇರೆಂಟ್ಸ್ ಅಂದರೆ ತುಂಬ ಇಷ್ಟ, ಆದ್ದರಿಂದ ಈ ಥರ ಮಾಡಿದ್ದಾರೆ. ಮನೆ ಕೂಡ
ಅಪ್ಪ ಅಮ್ಮ ಇಬ್ಬರು ಹೆಸರು ಸೇರಿಸಿ ಬರೋ ಥರ ಇಟ್ಟಿದ್ದಾರೆ, ಮನೆ ಹೆಸರು ಕೂಡ. ಆ್ಯಂಡ್ ಇಲ್ಲಿ ಕರ್ಟನ್ಸು, ಆ್ಯಂಡ್ ಇದು ಕರ್ಟನ್ ನೋಡಿ ಎಷ್ಟು ಸಖತ್ತಾಗಿದೆ. ಎಲ್ಲ ಕರ್ಟನ್ನು ಗ್ರೇ ಕಲರ್ ಥೀಮಲ್ಲಿದೆ. ಆ್ಯಂಡ್ ಈವನ್ ಸೋಫಾ ಕೂಡ ನೀವು ನೋಡಿದ್ರಿ ಹಾಲಲ್ಲಿ, ಅದು ಕೂಡ ಗ್ರೇ ಕಲರಲ್ಲಿದೆ. ಇದು ಒಂದು ಹಳೆ ಸೋಫಾ, ಸೊ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ, ಅದನ್ನೇನು ಸೆಲ್ ಮಾಡಿಲ್ಲ, ಅದರಿಂದ ಇಟ್ಸ್ ನಾಟ್ ಇನ್ ಗ್ರೇ. ಆ್ಯಂಡ್ ಈ ಕಡೆ ಬಂದರೆ, ಈ ಕಡೆ ನೋಡಿ ಒಂದು ಕೃಷ್ಣ, ಇಷ್ಟು ಸಖತ್ತಾಗಿರೋ ಫಸ್ಟ್ ರೂಮ್ ಇದು. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಆ್ಯಂಡ್ ಇದು ನಮ್ಮ ಯಶಿಕಾ ಅವ್ರ ರೂಮು. ಯಶಿಕಾ ಅಂದರೆ ನಮ್ಮ ಮಾಮನ ಫಸ್ಟ್ ಮಗಳು, ಆಗಲೇ ತೋರಿಸಿದ್ನಲ್ಲ ನಿಮಗೆ. ಸೊ ಅವಳಿಲ್ಲೇ ಇರ್ತಾಳೆ. ನೋಡಿ ಎಷ್ಟು ಸಖತ್ತಾಗಿದೆ. ಕಬೋರ್ಡೆಲ್ಲ ನೋಡ್ಬೋದು ನೀವು. ಸೊ ಇದು ಇಷ್ಟು ದೊಡ್ಡ ಕಬೋರ್ಡ್ ಅವಳೊಬ್ಳಿಗೆ ಡೆಡಿಕೇಟೆಡು. ಆ್ಯಂಡ್ ಕಬೋರ್ಡ್ ಹತ್ರ ಈ ಕಡೆ ನೋಡಿದ್ರೆ ನೀವು ಕ್ಯೂಟ್ ಸಾಫ್ಟ್ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ನಮ್ಮದು ಮಾಮನ ಚಿಕ್ಕ ಮಗ ಬೇಬಿ ಫೋಟೋ ಇದೆ ಒಂದು. ಆ್ಯಂಡ್ ಈ ರೂಮಲ್ಲಿ ಇನ್ನೂ ಸ್ಪೆಷಾಲಿಟಿ ಅಂದರೆ ನೋಡಿ, ಸೀಲಿಂಗು ಎಷ್ಟು ಸಖತ್ತಾಗಿದೆ, ಸೀಲಿಂಗ್ ಲೈಟ್ಸ್ ಎಲ್ಲ. ಆ್ಯಂಡ್ ಅದು ನಮ್ಮ ಯಶಿಕಾ ಪಾಪು ಇದ್ದಾಗ ತೆಗೆದಿರೋ ಫೋಟೋ. ಸೊ ಹಾಂ, ಅಲ್ಲಿ ನೋಡಿ ಲೈಟ್ ಸಖತ್ತಾಗಿದೆ ಅಲ್ಲ, ಸ್ಟೈಲಿಶ್ ಆಗಿ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಕರ್ಟನ್ ಇದೆಯಲ್ಲ, ಇದು ಓಪನ್ ಮಾಡಿದ್ರೆ ಇದು ಬಾಲ್ಕನಿ ಆ್ಯಕ್ಚುಲಿ. ಬಟ್ ಇವಾಗ ನೈಟ್ ಇರೋದ್ರಿಂದ ಅಷ್ಟು ಕಾಣಲ್ಲ ನಿಮಗೆ. ಆಗಲೇ ಹೇಳಿದೆ ನಿಮಗೆ ಗ್ರೇ ಥೀಮಲ್ಲೇ ಇದೆ ಕರ್ಟನ್ಸ್ ಎಲ್ಲ ಅಂತ. ಆ್ಯಂಡ್ ಆ್ಯಕ್ಚುಲಿ ಈ ಕರ್ಟನ್ಸ್ ಇಟ್ ಕಾಸ್ಟ್ ಅರೌಂಡ್ 1.7 ಲ್ಯಾಕ್. ಸೊ ನೀವು ಇಮ್ಯಾಜಿನ್ ಮಾಡ್ಬೋದು ಇದಕ್ಕೆ ಓವರಾಲ್ ಮನೆಗೆ ಎಷ್ಟು ಖರ್ಚಾಗಿರ್ಬೋದು ಅಂತ. ಸೊ ಬಾಲ್ಕನಿ ಇವಾಗ ನೈಟಲ್ಲಿ ಏನು ಕಾಣಲ್ಲ. ಸೊ ಬಾಲ್ಕನಿ ಇದೆ, ಈ ರೂಮಿಗೆ ಮಾತ್ರ ಇದು ಬಾಲ್ಕನಿ. ಆ ಕಡೆ ಇನ್ನೊಂದು ಬಾಲ್ಕನಿ ಬರುತ್ತೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ಸೊ ನೈಟ್ ಇರೋದ್ರಿಂದ ಹೊರಗಡೆ ಏನೂ ನೀಟಾಗಿ ಕಾಣಿಸ್ತಿಲ್ಲ, ಇಷ್ಟೇ ಕಾಣಿಸ್ತಾ ಇರೋದು ಬಾಲ್ಕನಿ ನೋಡಿ. ಓಕೆ, ಸೊ ಫ್ಲೋರಲ್ಲಿರೋ ರೂಮಿಂದ ಹೊರಗಡೆ ಬಂದರೆ ಈ ಸೆಕ್ಷನ್ ನಾನು ನಿಮ್ಗೆ ಇನ್ನೂ ತೋರಿಸಿರ್ಲಿಲ್ಲ ನೋಡಿ. ಈ ಸೆಕ್ಷನ್ ಹೀಗಿದೆ. ಇಲ್ಲಿಂದ ಕೆಳಗೆ ನೋಡಿದ್ರೆ ನಿಮಗೆ ಓಂ ಸಿಂಬಲ್ ಕಾಣಿಸ್ತಾ ಇದೆ, ಅದೇನೇ ದೇವ್ರ ಮನೆ ಆ್ಯಕ್ಚುಲಿ. ಆಗಲೇ ನಿಮಗೆ ತೋರಿಸೋದಲ್ಲ ನಾನು ಅದು. ಆ್ಯಂಡ್ ಇಲ್ಲಿ ಲೈಟ್ಸ್ ನೋಡಿ ಸಖತ್ತಾಗಿದೆ, ಒಳ್ಳೆ ಡಿಸ್ಕೋ ಲೈಟ್ಸ್ ಥರ. ಮೇಲ್ ನೋಡಿದ್ರೆ ನಿಮಗೆ ಮೇಲೇನು ಕಾಣಿಸ್ತಿದೆ ಅಂದರೆ ಆ್ಯಕ್ಚುಲಿ ಇದು ಸ್ಕೈ ಲೈಟು. ಇವಾಗ ನೈಟ್ ಆಗಿರೋದ್ರಿಂದ ನಿಮಗೇನು ಕಾಣಿಸ್ತಿಲ್ಲ, ಬಟ್ ನೀಟಾಗಿ ಸನ್ ರೇಸ್ ಒಳಗಡೆ ಬರುತ್ತೆ. ಮಾರ್ನಿಂಗ್ ಟೈಮ್ ನಿಮಗೆ ತೋರಿಸ್ತೀನಿ, ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ಈ ಕಡೆನೂ ನೋಡ್ಬೋದು ನೀವು, ಸೀಲಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ, ಸೀಲಿಂಗ್ ಆ್ಯಂಡ್ ಸೀಲಿಂಗ್ ಲೈಟ್ಸ್. ಈ ಸ್ಕೈ ಲೈಟ್ ನೋಡಿ, ಇಷ್ಟು ಸ್ಪೇಸ್ ಇದೆ, ನೀಟಾಗಿ ಸೂರ್ಯನ ಬೆಳಕು ಒಳಗೆ ಬರುತ್ತೆ ಮನೆಗೆ. ಸೊ ಡೈರೆಕ್ಟ್ ಆಗೋದು ದೇವ್ರ ಮನೆ ಮೇಲೆ ಬೀಳುತ್ತೆ. ಸೊ ಈ ಏರಿಯಾ ಹೀಗಿದೆ. ಹೋಗ್ತಾ ಇದ್ರೆ ಇಲ್ಲೂ ಕರ್ಟನ್ ಇದೆ, ಇಲ್ಲೆಲ್ಲ ವಿಂಡೋ ನಾರ್ಮಲ್. ಆ್ಯಂಡ್ ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ರೂಮ್ ಇದೆ, ಆ ರೂಮ್ಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಫಸ್ಟ್ ಫ್ಲೋರಿಗೆ ಬಂದ ತಕ್ಷಣ ನೀವು ನೋಡ್ಬೋದು, ಆಗಲೇ ಸೋಫಾ ನೋಡಿದ್ರಲ್ಲ ಅದ್ರದ್ದು ಚೇರ್ಸ್ ಇದೆ 2. ಆಮೇಲೆ ಈ ಕಡೆ ಕಾಟ್ ಇದೆ. ಆ್ಯಕ್ಚುಲಿ ನಾನು ರಾಂಗಾಗಿ ಹೇಳಿದೆ ಲಾಸ್ಟ್ ಟೈಮು, ಗ್ರೌಂಡ್ ಫ್ಲೋರಲ್ಲಿ ಇದನ್ನ ನಾನು ಮಾಸ್ಟರ್ ಬೆಡ್ರೂಮ್ ಅಂದೆ. ಅದು ಮಾಸ್ಟರ್ ಬೆಡ್ರೂಮ್ ಅಲ್ಲ, ಅದು ಗೆಸ್ಟ್ ರೂಮ್ ಆ್ಯಕ್ಚುಲಿ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಆ್ಯಂಡ್ ಇದಿರೋದು ಫಸ್ಟ್ ಫ್ಲೋರಲ್ಲಿ ನೋಡಿ. ಕಾಟ್ ನೋಡ್ಬೋದು, ಸಕ್ಕತ್ತಾಗಿದೆ. ಆ್ಯಂಡ್ ಹಿಂದೆ ಕೂಡ ಇಲ್ಲಿ ಸ್ಪೇಸ್ ಇದೆ ಬುಕ್ಸ್ ಇಟ್ಕೊಳ್ಳೋಕ್ಕೆ. ನೋಡಿ ಬುಕ್ಸ್ ಎಲ್ಲ ನೀಟಾಗಿ ಇಟ್ಕೊಂಡಿದ್ದಾರೆ, ಅದನ್ನು ಸ್ಪೇಸ್ನ ನೀಟಾಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಸ್ಪೇಸ್ ಉಳ್ಕೊಂಬಿಟ್ಟಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಅಲ್ಲಿಂದ ಎಂಟರ್ ಆದರೆ ಮಾಸ್ಟರ್ ಬೆಡ್ರೂಮ್ ಒಳಗಡೆ ಇನ್ನೊಂದು ರೂಮ್ ಇದೆ. ದಿಸ್ ಇಸ್ ಡ್ರೆಸ್ಸಿಂಗ್ ರೂಮ್, ಅಂದರೆ ಬರೀ ಡ್ರೆಸ್ ಮಾಡ್ಕೊಳ್ಳೋಕ್ಕೆ. ಅಂದರೆ ನೋಡಿ, ಯು ಕ್ಯಾನ್ ಸಿ ಫುಲ್ ಕಬೋರ್ಡ್ಸ್ ಇದೆ. ಸೊ ಇವ್ರು ಎಷ್ಟು ಬೇಕಾದರೂ ಬಟ್ಟೆಗಳು ಇಟ್ಕೋಬೋದು. ಎಲ್ಲ ರೂಮಲ್ಲೂ ಫುಲ್ ಕಬೋರ್ಡ್ಸ್ ಇದೆ. ಆ್ಯಂಡ್ ಇದು ಸಪ್ರೇಟ್ ಡ್ರೆಸ್ಸಿಂಗ್ ರೂಮ್ ಅಂತಲೇ ಇದೆ. ಆ್ಯಂಡ್ ಯು ಕ್ಯಾನ್ ಸಿ ಮೀ ದೇರ್. ಡ್ರೆಸ್ಸಿಂಗ್ ರೂಮಲ್ಲಿರೋ ಡ್ರೆಸ್ಸಿಂಗ್ ಟೇಬಲ್ಲು ನೋಡಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ಒಳ್ಳೆ ರಾಜರಾಣಿ ಥರ ಕುತ್ಕೊಂಡು ರೆಡಿ ಆಗ್ಬೋದು, ಅಷ್ಟು ದೊಡ್ಡದಾಗಿದೆ. ಮಿರರು ಸಕ್ಕತ್ತಾಗಿದೆ. ಆ್ಯಂಡ್ ಇಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಯು ಕ್ಯಾನ್ ಸಿ ಇದು ಟಾಯ್ಲೆಟ್ ಪ್ಲಸ್ ಬಾತ್ರೂಮ್, ಅಲ್ಲಿ ಶವರ್. ಇಂದ ಈ ಕಡೆ ಬಂದರೆ ಈ ಕಡೆನೂ ಸ್ಟೇರ್ ಕೇಸ್ ಇದೆ, ಅಲ್ಲೂ ಯು ಕ್ಯಾನ್ ಸಿ ಲೈಟ್ಸ್.
ಆ್ಯಂಡ್ ಅಲ್ಲಿ ಹೋದರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ಬೋದು. ಸೊ ಫಸ್ಟ್ ಫ್ಲೋರಲ್ಲಿರೋ ಮಾಸ್ಟರ್ ಬೆಡ್ರೂಮ್ ಎಲ್ಲ ನೋಡಾಯಿತು. ಈಗ ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು ರೂಮ್ ಇದೆ. ಆ್ಯಂಡ್ ದಿಸ್ ಇಸ್ ದ ರೂಮ್. ಆ್ಯಂಡ್ ಈ ರೂಮ್ ನೋಡ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲೇ ವಾಷಿಂಗ್ ಮಿಷಿನ್ನು ಕೂಡ ಇಟ್ಕೊಂಡಿದ್ದಾರೆ. ಸಖತ್ ಸ್ಪೇಷಿಯಸ್ ಆಗಿದೆ ಈ ರೂಮು. ಇದನ್ನು ಕಿಡ್ಸ್ ರೂಮ್ ಅಂತಲೇ ಮಾಡಿರೋದು. ಬಟ್ ಈಗ ಸದ್ಯಕ್ಕೆ ಇಬ್ಬರು ಕಿಡ್ಸ್ ಫಸ್ಟ್ ಫ್ಲೋರಲ್ಲೇ ಇರ್ತಾ ಇದ್ದಾರೆ. ಬಟ್ ಇದು ತುಂಬ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ ಈ ರೂಮ್ ಕೂಡ. ಇಲ್ಲೂ ಕೂಡ ನೀವು ನೋಡ್ಬೋದು, ಸಖತ್ ದೊಡ್ಡ ಕಬೋರ್ಡ್ ಸ್ಪೇಸ್ ಇದೆ. ಸೊ ಇವ್ರಿಗೆ ಪ್ರಾಬ್ಲಮ್ಮೇ ಆಗಲ್ಲ ಕ್ಲೋತ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಎಲ್ಲ ಕಡೆ ಕಬೋರ್ಡ್ ಇದೆ, ಎಷ್ಟು ಬೇಕಾದರೂ ಕ್ಲೋತ್ಸ್ ತೊಗೊಂಡು ಇಟ್ಕೋಬೋದು. ಆ್ಯಂಡ್ ಯು ಕ್ಯಾನ್ ಸಿ ಹಿಯರ್ ಎಗೇನ್, ಇಲ್ಲೂ ಕೂಡ ಸೀಲಿಂಗ್ ನೋಡಿ ಎಷ್ಟು ಸಖತ್ತಾಗಿದೆ ವಿತ್ ಲೈಟ್ಸ್ ಆ್ಯಂಡ್ ಆಲ್. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲೈಟ್. ಆ್ಯಂಡ್ ಇಲ್ಲೂ ಕೂಡ ಟೇಬಲ್ ಸ್ಪೇಸ್ ಇದೆ ವರ್ಕ್ ಮಾಡೋಕ್ಕೆ. ಆರಾಮಾಗಿ ಚೇರ್ ಹಾಕ್ಕೊಂಡು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಡ್ರಾಯರ್ ಇದೆ, ಸ್ಟಡಿ ಟೇಬಲ್ ಇದು. ಅಲ್ಲಿ ಸ್ವಲ್ಪ ಕಂಪಾರ್ಟ್ಮೆಂಟ್ ಸ್ಪೇಸ್ ಇದೆ, ಸಖತ್ತಾಗಿದೆ. ಸೊ ಅಲ್ಲಿ ಸ್ಟಡಿ ಟೇಬಲ್ಲು, ಅಲ್ಲಿ ಡ್ರಾಯರ್ಸ್ ಇದೆ ಸ್ವಲ್ಪ, ಮತ್ತಿದು ಕಾಟ್ ಆ್ಯಂಡ್ ಬೆಡ್. ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಒಂದೊಂದು ಪೀಸು ಎಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿದಾರಲ್ವ. ಆ್ಯಕ್ಚುಲಿ ಈ ಮನೆ ಕಟ್ಟಿ 2 years ಆಗಿದೆ ಆಲ್ರೆಡಿ. ಸೊ ನೋಡಿ ಇನ್ನೂ ಎಷ್ಟು ಹೊಸ ಮನೆ. ನಮ್ಮ ಮಾಮನ ಮನೆ ಹೋಮ್ ಟೂರ್ ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮತ್ತು ಈ ಮನೆ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಈ ಮನೇಲಿರೋ ಐಟಮ್ಸ್ ಯಾವುದಾದ್ರೂ ಬಗ್ಗೆ ಡೀಟೇಲ್ಸ್ ಬೇಕಾದರೆ ಅಥವಾ ಮನೆ ಹೇಗೆ ಕಟ್ಟಿದ್ದಾರೆ ಅಂತ ಡೀಟೇಲ್ಸ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಾನು ಅವನ್ನ ಕೇಳಿ ನಿಮಗೆ ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.